ಸಂಶೋಧನಾ ಸಾರ ಕೃಷಿ ಕ್ಷೇತ್ರದ ಆವಿಷ್ಕಾರ. ಕೇಳುಗರಿಗೆಲ್ಲ ನಮಸ್ಕಾರ. ಸಂಶೋಧನಾ ಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಂಗ್ರೋವ್ ಕಾಡುಗಳು ಅಥವಾ ಮ್ಯಾಂಗ್ರೋವ್ ಜೌಗು ಪ್ರದೇಶಗಳು ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರುವಂತಹ ಒಂದು ವಿಧದ ಸಸ್ಯವರ್ಗ. ಇವು ಕರಾವಳಿ ಪ್ರದೇಶಗಳಲ್ಲಿ ಉಪ್ಪು ನೀರಿನಲ್ಲಿ ಬೆಳೆಯುತ್ತೆ ಹಾಗೂ ಅನೇಕ ಜೀವಿಗಳಿಗೆ ಇದು ವಾಸಸ್ಥಾನ ಕೂಡ ಆಗಿದೆ. ಇವು ಪರಿಸರ ವ್ಯವಸ್ಥೆಗೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಈ ಮ್ಯಾಂಗ್ರೋವ್ ಕಾಡುಗಳು ಸಮುದ್ರ ತೀರದಲ್ಲಿ ಇರೋದ್ರಿಂದ ಮಣ್ಣಿನ ಸವಕಳಿ ಕೂಡ ಕಡಿಮೆಯಾಗುತ್ತೆ. ಇವು ಪೊದೆಗಳ ರೀತಿ ಬೆಳೆಯುತ್ತೆ. ಇವುಗಳ ಬೇರು ನೀರು ಮತ್ತು ಮಣ್ಣನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತೆ. ಮ್ಯಾಂಗ್ರೋವ್ ಕಾಡುಗಳು ಅನೇಕ ಮೀನು, ಏಡಿ ಮತ್ತು ಪಕ್ಷಿಗಳಿಗೆ ಆಶ್ರಯ ಮತ್ತು ಆಹಾರವನ್ನು ಕೂಡ ಒದಗಿಸುತ್ತೆ. ಕೆಲವು ಸಂದರ್ಭಗಳಲ್ಲಿ ಹುಲಿಗಳು ಮತ್ತು ಇತರ ಪ್ರಾಣಿಗಳು ಸಹ ಈ ಪೊದೆಯಲ್ಲಿ ಬಂದು ವಾಸ ಮಾಡ್ತವೆ. ಇವು ಮಣ್ಣಿನ ಸವಕಳಿಯನ್ನು ತಡೆಯುತ್ತೆ, ಜೊತೆಗೆ ನೀರಿನ ಗುಣಮಟ್ಟವನ್ನು ಕೂಡ ಸುಧಾರಿಸುತ್ತೆ. ಇಂಗಾಲವನ್ನು ಹೀರಿಕೊಳ್ಳುವ ಮೂಲಕ ಹವಾಮಾನದಲ್ಲಿ ಆಮ್ಲಜನಕದ ಪ್ರಮಾಣ ಜಾಸ್ತಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಮ್ಯಾಂಗ್ರೋವ್ ಕಾಡುಗಳು ಮೀನುಗಾರಿಕೆಗೆ ಕೂಡ ಆಧಾರ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮ್ಯಾಂಗ್ರೋವ್ ಕಾಡುಗಳು ನಾಶವಾಗುತ್ತಿವೆ. ಅವುಗಳ ಸಂರಕ್ಷಣೆಗಾಗಿ ಈಗ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಯುನೆಸ್ಕೋ ಸಂಸ್ಥೆಯು ಆಕಾಶವಾಣಿಯ ಸಹಯೋಗದೊಂದಿಗೆ ಪ್ರಪಂಚಕ್ಕೆ ಮ್ಯಾಂಗ್ರೋವ್ ಕಾಡುಗಳ ಮಹತ್ವ ಹಾಗೂ ಅವುಗಳ ಸಂರಕ್ಷಣೆಯನ್ನು ಕುರಿತ ಸಂದೇಶವನ್ನು ನೀಡ್ತಾ ಇದೆ. ಬನ್ನಿ ಈಗ ಆ ಸಂದೇಶವನ್ನು ಕೇಳೋಣ. This message is from UNESCO in collaboration with Akashvani. What is climate and why should we care? Climate is the average weather we experience over a long period, measured over 30 years. It's shaped by sunlight, air movements, the land, oceans, and even ice. Scientists from many fields like geography, ocean science, and meteorology study it to understand how our planet works. But today, our climate is changing faster than ever before. The main reason? Greenhouse gas emissions from human activities. This is causing more heat waves, floods, droughts, and rising sea levels. To tackle climate change, the first step is understanding it. That's why UNESCO supports clear, simple education on climate science, so that everyone, from school students to community leaders, can learn what's happening and what we can do. One key resource is a special exhibition that shows how climate change is affecting the world, including all 17 of the United Nations Sustainable Development Goals like clean water, good health, and food security. Created by geography experts and supported by UNESCO and other UN bodies, this exhibition is now available in many languages. It's already being shared in India, Bhutan, and Sri Lanka, helping raise awareness and build resilience. So tune in, learn more, and be part of the change. Climate literacy matters for all of us. ಮಾವಿನ ಹಣ್ಣಿನ ಕಾಲ ಈಗ ಮುಗಿತಾ ಬಂತು. ನಾವು ಸಾಕಷ್ಟು ಮಾವಿನ ಹಣ್ಣನ್ನು ಕೂಡ ತಿಂದ್ವಿ. ಆದರೆ ಒಂದು ಸಮಸ್ಯೆ ಅಂದರೆ ಮಾವಿನ ಹಣ್ಣನ್ನು ನಾವು ಹೆಚ್ಚು ದಿನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಅದು ಬೇಗ ಕೊಳೆತು ಹೋಗುತ್ತೆ. ಆದರೆ ಕೇವಲ 10 ನಿಮಿಷದಲ್ಲಿ ಈ ಮಾವಿನ ಹಣ್ಣಿನ ಶೆಲ್ಫ್ ಲೈಫ್ ಅಥವಾ ಜೀವಿತಾವಧಿಯನ್ನು ಯಾವ ರೀತಿ ಹೆಚ್ಚಿಸಬಹುದು ಅನ್ನೋದ್ರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಪಶ್ಚಿಮ ಆಸ್ಟ್ರೇಲಿಯಾದ ಎಡಿತ್ ಕೌನ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮಾವಿನ ಹಣ್ಣನ್ನು ಓಝೋನ್ ನೀರಿನಲ್ಲಿ 10 ನಿಮಿಷಗಳ ಕಾಲ ನೆನೆಸಿದ ನಂತರ 5 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಸಂಗ್ರಹಿಸಿ ಇಟ್ಟರೆ ಅದರ ಶೇಖರಣಾ ಅವಧಿ 2 ವಾರಗಳವರೆಗೆ ಹೆಚ್ಚುತ್ತೆ ಹಾಗೂ ನಾಶವಾಗುವ ಪ್ರಮಾಣ ಕಡಿಮೆಯಾಗುತ್ತೆ ಅಂತ ಪತ್ತೆ ಹಚ್ಚಿದ್ದಾರೆ. ಮಾವು ಹಣ್ಣಿನ ಶೇಖರಣೆ ಅವಧಿಯನ್ನು ಹೆಚ್ಚಿಸೋದು ಬೆಳೆಗಾರರು ಮತ್ತು ವ್ಯಾಪಾರಿಗಳಿಗೆ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಇದು ಆಹಾರ ನಷ್ಟವನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ವ್ಯಾಪಾರಿಗಳು ಮಾವಿನ ಹಣ್ಣನ್ನು ತಂದು ಕಡೆ ಪಕ್ಷ
2 ವಾರಗಳ ಕಾಲವಾದರೂ ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ಬಹುದು. ಇದರಿಂದ ಅವರಿಗೆ ಲಾಭ ಆಗುತ್ತೆ, ಹಾಗೆ ಗ್ರಾಹಕರಿಗೂ ಕೂಡ ಅನುಕೂಲ ಆಗುತ್ತೆ. ಆದ್ದರಿಂದ ಮಾವಿನ ಹಣ್ಣನ್ನು 10 ನಿಮಿಷಗಳ ಕಾಲ ಓಝೋನ್ ನೀರಿನಲ್ಲಿ ನೆನೆಸಿ 5 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಸಂಗ್ರಹಿಸಿ ಇಡೋದು ಒಳ್ಳೆಯದು ಅಂತ ಈ ಅಧ್ಯಯನವನ್ನು ನಡೆಸಿದವರು ಎಡಿತ್ ಕೌನ್ ವಿಶ್ವವಿದ್ಯಾಲಯದ ವಿಜ್ಞಾನ ಶಾಖೆಯ ವಿಜ್ಞಾನಿಗಳು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸಂಶೋಧನಾ ಸಾರ, ಕೃಷಿ ಕ್ಷೇತ್ರದ ಆವಿಷ್ಕಾರ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.